ಉಳಿವಿಗಾಗಿ ಹೋರಾಟ ಮಾಡುವ ಅನಿವಾರ್ಯ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ನಮ್ಮ ತಾಯಿ, ನಮ್ಮ ನೆಲದ ಭಾಷೆ ವ್ಯಾವಹಾರಿಕ ಭಾಷೆ ಆಗಬೇಕು. ಕನ್ನಡ ಭಾಷೆಗೆ ಶಕ್ತಿ ಇದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಪಾಟೀಲ್ ಹೇಳಿದರು. ಕುಷ್ಟಗಿ ಪಟ್ಟಣದ ಬಿಜಿಎಸ್ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಘಟಕದ ವತಿಯಿಂದ ಸ್ವಾತಂತ್ರ್ಯ ಯೋಧ ದಿವಂಗತ ಸೋಮಪ್ಪ ಫಕೀರಪ್ಪ ಚಳಗೇರಿ ಹಾಗೂ ದಿವಂಗತ ಭಾರತೀಬಾಯಿ ಆಶ್ರಿತ್ ಸ್ಮರಣಾರ್ಥ 2025-26ನೇ ಸಾಲಿನ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕನ್ನಡ ಎನ್ನುವ ಪದವೇ ಒಂದು ಭಾವನಾತ್ಮಕ ಶಬ್ದವಾಗಿದೆ. ಈ ದತ್ತಿ ಕಾರ್ಯಕ್ರಮ ಮುಂದಿನ ಯುವ ಪೀಳಿಗೆಯವರಿಗೆ ಆದರ್ಶಮಯವಾಗಬೇಕಿದೆ. ಸ್ವಾತಂತ್ರ್ಯ ಕಲ್ಪನೆಯಿಂದ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದವರು ದಿವಂಗತ ಸೋಮಪ್ಪ ಚಳಗೇರಿಯವರು. ಅವರ ಆದರ್ಶ ತತ್ವಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಎಂದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ತಾಲೂಕಾಧ್ಯಕ್ಷ ಲಂಕಪ್ಪ ವಾಲಿಕಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಡಾಕ್ಟರ್ ನಾಗರಾಜ್ ಹೀರಾ ಹೈದರಾಬಾದ್ ಕರ್ನಾಟಕ ಸ್ವಾತಂತ್ರ್ಯ ಹೋರಾಟಗಾರರ ಕುರಿತು ಉಪನ್ಯಾಸ ನೀಡಿದರೆ, ತಾವರ್ಗೇರ ಡಿಎಡ್ ಕಾಲೇಜಿನ ಉಪನ್ಯಾಸಕಿ ಸುಜಾತಾ ಹಿರೇಮಠ್ ದಾಸ ಸಾಹಿತ್ಯದ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ವಕೀಲ ಫಕೀರಪ್ಪ ಚಳಗೇರಿ, ವಕೀಲ ಶ್ರೀಕೃಷ್ಣ ವಿ ಆಶ್ರಿತ್, ಸಾಹಿತಿ ಆರ್ಕೆ ಸುಬೇದಾರ್ ಮಾತನಾಡಿದರು. ಕರ್ನಾಟಕ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಶರಣಗೌಡ ಪೊಲೀಸ್ ಪಾಟೀಲ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ರವೀಂದ್ರ ಬಾಕಳೆ, ಕಂದಕೂರಪ್ಪ ವಾಲ್ಮೀಕಿ, ಅಬ್ದುಲ್ ಕರೀಂ ಒಂಟಳ್ಳಿ, ಕಸಾಪ ಮಾಜಿ ಅಧ್ಯಕ್ಷ ಹನುಮೇಶ್ ಗುಮಗೇರಿ, ಪತ್ರಕರ್ತ ಪಾವಡೆಪ್ಪ ಚೌಡ್ಕಿ, ನಿಂಗಪ್ಪ ಸಜ್ಜನ್, ಬಸವರಾಜ್ ಉಪ್ಪಲದಿನ್ನಿ, ರಮೇಶ್ ಕೊರ್ನಾಡ್, ಬಿಜಿಎಸ್ ಪ್ಯಾರಾಮೆಡಿಕಲ್ ಶ್ರೀಶೈಲವಾದಿ, ಮೌನೇಶ್ ಬಡಿಗೇರ್, ಲಲಿತಮ್ಮ ಹಿರೇಮಠ್, ದೊಡ್ಡಪ್ಪ ಕೈಲವಾಡಗಿ ಇನ್ನಿತರರು ಉಪಸ್ಥಿತರಿದ್ದರು. ಶರಣಪ್ಪ ಲೈನದ್ ಕಾರ್ಯಕ್ರಮವನ್ನ ನಿರ್ವಹಿಸಿದರು. ವರದಿ ಶರಣಪ್ಪ ಲೈನದ್, ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಎಲ್ಲೂ ಕೂಡ ಚೈತನ್ಯವನ್ನು ಕೊಡ್ತಕ್ಕಂಥ ಕನ್ನಡ ಅಂತಕ್ಕಂಥ ಶಬ್ದನೇ ನಮ್ಮೆಲ್ಲರೂ ಕೂಡ ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಬಂಧನವನ್ನು ಬೆಳೆಸತಕ್ಕಂಥ ಒಂದು ಶಬ್ದಕೋಶ. ಅದು ಇವತ್ತು ಏನಾಗ್ಬಿಟ್ಟಿದೆ, ಕನ್ನಡ ಮಾತಾಡಿದ್ರೆ ಎಲ್ಲೂ ಬೇರೆ ರೀತಿಯೊಳಗೆ ಅರ್ಥ ಅಂತಕ್ಕಂಥವ್ರು, ನಮಗೆ ಬೇರೆ ಭಾಷೆ ಬರೋದಿಲ್ಲ ಅಂತ ಹೇಳ್ತಕ್ಕಂಥವ್ರು ಅಂತೇಳಿ ನಮ್ಮ ಭಾಷೆಯನ್ನು ಬಿಟ್ಟು ಬೇರೆ ಭಾಷೆಯನ್ನು ಬಳಸ್ತಕ್ಕಂಥ ಸಂಕುಚಿತ ಮನೋಭಾವಗಳು ನಾವು ಇವತ್ತಿದ್ದೇವೆ. ಅದನ್ನು ಪುನರುಜ್ಜೀವನಗೊಳಿಸ್ತಕ್ಕಂಥ ಕೆಲಸ ಕನ್ನಡ ಸಾಹಿತ್ಯ ಪರಿಷತ್ ಮಾಡ್ತಕ್ಕಂಥ ನಿಜವೂ ಕೂಡ ಬಹಳ ಶ್ಲಾಘನೀಯ. ಆ ಜೊತೆಗೆ ದತ್ತಿ ಕಾರ್ಯಕ್ರಮ ಅಂದ್ರೆ ಏನು ಅಂತಕ್ಕಂಥದ್ದನ್ನು ಹೇಳಿದ್ವಿ. ಇವತ್ತು ನಮ್ಮ ಎದುರಿಗೆ ಫೋಟೋದಲ್ಲಿರ್ತಕ್ಕಂಥ ಹಿರಿಯರು ನೋಡಿದ್ರು, ಸೋಮಲಿಂಗಪ್ಪನವರು ಹಿರಿಯರು ಸ್ವತಂತ್ರ ಹೋರಾಟಗಾರ. ಅವರು ಅವತ್ತಿನ ಕಾಲಘಟ್ಟದಲ್ಲಿ ಮನಸ್ಸು ಮಾಡಿದ್ರೆ ಸ್ವತಂತ್ರ ಹೋರಾಟದಲ್ಲಿ ಧುಮಬೇಕಾಗಿರ್ತಕ್ಕಂಥ ಅವಶ್ಯಕತೆ ಅವ್ರಿಗೆ ಇರಲಿಲ್ಲ, ಯಾಕಂದ್ರೆ ಶ್ರೀಮಂತ. ಆದರೆ ಅವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಮುಂದಿನ ಪೀಳಿಗೆಗೆ ಸ್ವತಂತ್ರ ಬೇಕು, ನಮ್ಮ ಭಾರತಾಂಬೆ ಮುಕ್ತಳಾಗಬೇಕು, ಮುಂದಿನ ಪೀಳಿಗೆ ಸ್ವತಂತ್ರವಾಗಿ ಬದುಕಬೇಕು ಅಂತಕ್ಕಂಥ ಪರಿಕಲ್ಪನೆ ಇಟ್ಕೊಂಡು ಸ್ವತಂತ್ರ ಆ ಸಂಗ್ರಾಮದಲ್ಲಿ ಧುಮುಕಿ ಅನೇಕ ಕಷ್ಟಗಳನ್ನು ಸಹಿಸಿ ಬಹುಶಃ ಇರ್ತಕ್ಕಂಥ ಸಂದರ್ಭದಲ್ಲಿ ನನಗೂ ಕೂಡ ನನ್ನ ನೆನಪಿರ್ತಕ್ಕಂಥದ್ದು ಅವತ್ತಿನ ಆ ಸಂಗ್ರಾಮದ ಕಥನವನ್ನು ಅವ್ರು ಹೇಳಿದ್ರೆ ನಿಜವೂ ಕೂಡ ನಮ್ಮೆಲ್ಲೂ ಕೂಡ ಬಹಳ ರೋಮಾಂಚನ ಆಗ್ತದೆ. ಅಷ್ಟೊಂದು ನಮ್ಮ ಹಿರಿಯರು ಎಲ್ಲರೂ ಕೂಡ ಶ್ರಮಪಟ್ಟು ಗಳಿಸಿಕೊಂಡಿರ್ತಕ್ಕಂಥ ಈ ಸ್ವತಂತ್ರ ಆಗಿ ಉಳಿಬೇಕೆ ಹೊರತು ಸ್ವೇಚ್ಛಾಚಾರ ಆಗಬಾರ್ದು ಅಂತಕ್ಕಂಥದ್ದು ಅವರ ಆಶೆ ಆಗಿದೆ. ಅಂತರ ಹೆಸರಿನ ಮೇಲೆ ಮತ್ತು ತಾಯಿ ಭಾರತೀಬಾಯಿ ಆಶ್ರಿತ್ ಅವರ ಹೆಸರಿನ ಮೇಲೆ ಇರ್ತಕ್ಕಂಥ ಈ ದತ್ತಿ